ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನೀವು ಮಲ್ಲಿಗೆ ದಿಂಡು ಸುಲಭವಾಗಿ ಹೇಗೆ ಕಟ್ಬೋದು ಅಂತ ನೋಡ್ಬೋದು. ಮಲ್ಲಿಗೆ ಅಂದರೆ ಯಾರಿಗಿಷ್ಟ ಇಲ್ಲ, ಅದರಲ್ಲೂ ಮಲ್ಲಿಗೆ ದಿಂಡು ನೋಡೋಕ್ಕೆ ಚೆಂದ. ಅದು ದೇವ್ರ ಫೋಟೋದಲ್ಲಾಗಲಿ, ಕಳಸದಲ್ಲಾಗಲಿ ಅಥವಾ ಮುಡ್ಕೊಳ್ಳೋಕ್ಕೆ ಆಗಲಿ ತುಂಬ ಖುಷಿಯಾಗುತ್ತೆ. ಹೆಣ್ಮಕ್ಳಿಗೆ ತುಂಬ ಇಷ್ಟ ಕೂಡ ಆಗುತ್ತೆ. ಆದರೆ ಅದು ಕಟ್ಟೋದು ಹೇಗೆ ಅಂತ ಕೆಲವ್ರಿಗೆ ಗೊತ್ತಿರಲ್ಲ. ಸೊ ಈ ವಿಡಿಯೋದಲ್ಲಿ ನೀವು ಹೇಗೆ ಕಟ್ತಾರೆ ಅನ್ನೋದು ನೀವು ಕಲಿಬಹುದು. ಮೊದಲನೇದಾಗಿ ನಾವು ಮಲ್ಲಿಗೆ ಮೊಗ್ಗಿರೋ ಅಂಥದ್ದು, ಹಾಗೆ ಸ್ವಲ್ಪ ಗಟ್ಟಿ ಇರಬೇಕು, ಹಾಗೆ ಉದ್ದ ಇರಬೇಕು ಅಂಥ ಮೊಗ್ಗು ನಾವು ತೊಗೊಂಡು ಬರಬೇಕಾಗತ್ತೆ. ನೋಡಿ, ಈ ವಿಡಿಯೋದಲ್ಲಿ ನೀವು ನೋಡ್ತಿರೋ ಹಂಗೆ ನಮಗೆ ಎಷ್ಟು ಉದ್ದದ ಮಲ್ಲಿಗೆ ದಿಂಡು ಬೇಕೋ ಅಷ್ಟು ಉದ್ದದ 4ರಿಂದ 5 ಎಳೆ ದಾರದಲ್ಲಿ ನಾವು ಒಂದು ನಾಟ್ ಹಾಕ್ಕೋಬೇಕಾಗುತ್ತೆ ಕೊನೆಯಲ್ಲಿ. ಆನಂತರ 1 ಎಳೆ ದಾರದಲ್ಲಿ ನಾವು ದಿಂಡನ್ನ ಕಟ್ಕೊಂಡು ಹೋಗಬೇಕಾಗತ್ತೆ. ಸ್ಟಾರ್ಟಿಂಗ್ ಬೇಸ್ಗೆ ನಾವು ನಾರ್ಮಲಾಗಿ ಹೇಗೆ ಹೂವು ಕಟ್ತೀವಿ ಅಲ್ವಾ, ಅದೇ ರೀತಿ 2 ಹೂವು ಇಟ್ಟು ಅದನ್ನು ನಾವು ಈ ಥರ ನಾಟ್ ಹಾಕಿ ಲಾಕ್ ಮಾಡಬೇಕಾಗುತ್ತೆ. ಆ ನಂತರ ಅದರ ಮೇಲೆ ನಾವು ಒಂದೊಂದೇ ಮೊಗ್ಗಿಡ್ತಾ ಒಂದು ದಾರದ ಸುತ್ತನ್ನು ಹಾಕಿ ನಾವು ಇಟ್ಟಿರೋ ಮೊಗ್ಗನ್ನು ಲಾಕ್ ಮಾಡಬೇಕು. ಈ ರೀತಿ ನೀವು ವಿಡಿಯೋದಲ್ಲಿ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಅದೇ ರೀತಿ ಒಂದೊಂದೇ ಮೊಗ್ಗು ಪಕ್ಕ ಇಟ್ಕೊಂಡು ಹೋಗಿ ಒಂದೊಂದು ಸುತ್ತು ಹಾಕಿ ಲಾಕ್ ಮಾಡಬೇಕಾಗತ್ತೆ. ದಿಂಡು ಕಟ್ಟೋದು ಪ್ರಾಕ್ಟೀಸ್ ಮಾಡ್ತಾನೆ ಅದು ಪರ್ಫೆಕ್ಟಾಗಿ ಬರುತ್ತೆ. ಅದು ಸ್ಟಾರ್ಟಿಂಗು ಕಟ್ತಾ ಒಂದೊಂದು ಮೊಗ್ಗು ಉದ್ರೋ ಚಾನ್ಸಸ್ ಇರುತ್ತೆ. ಸೊ ಅದು ಪ್ರಾಕ್ಟೀಸ್ ಮಾಡ್ತಾ ನಿಮಗೆ ಗೊತ್ತಾಗುತ್ತೆ. ಬಟ್ ಲಾಕ್ ಮಾಡೋ ಟೆಕ್ನಿಕ್ ಒಂದು ಗೊತ್ತಾದರೆ ನಿಮಗೆ ಮೊಗ್ಗು ಈಸಿ ಅನಿಸುತ್ತೆ. ನಮ್ಮಮ್ಮಗೆ ನಾರ್ಮಲ್ ಹೂ ಕಟ್ಟೋದಕ್ಕಿಂತ ದಿಂಡು ಕಟ್ಟೋದೇ ಈಸಿ ಅಂತೆ. ಸೊ ಅದಕ್ಕೆ ಅವರು ಪ್ರತಿ ವಾರ ದೇವ್ರ ಪೂಜೆ ಆಗಲಿ, ಹಬ್ಬಗಳಿಗಾಗಲಿ ಅಥವಾ ಎಲ್ಲಾದರೂ ಫಂಕ್ಷನ್ಗೆ ಹೋಗೋಕ್ಕಾಗಲಿ ನಮ್ಮಮ್ಮ ದಿಂಡು ಕಟ್ಕೊಡ್ತಾರೆ ನಮಗೆ ಮುಟ್ಕೊಳ್ಳೋಕ್ಕೆ. ಹಾಗೆ ಪ್ರತಿ ಪೂಜೆಗಳಿಗೂ ಅವರು ದಿಂಡಿನ ಹಾರನೇ ದೇವ್ರಿಗೆ ಹಾಕೋದು. ಸೊ ಅವ್ರಿಗೆ ತುಂಬ ಖುಷಿ ದಿಂಡು ಕಟ್ಟೋದ್ರಲ್ಲಿ. ನೋಡಿ ಎಷ್ಟು ಫಾಸ್ಟಾಗಿ ಕಟ್ಕೊಂಡು ಹೋಗ್ತಾ ಇದ್ದಾರೆ. ನಿಮಗೆ ಇನ್ನೂ ನೀಟಾಗಿ ಅರ್ಥ ಆಗಬೇಕಂದ್ರೆ ನಾನು ಒಂದು ಸ್ಲೋ ಮೋಷನ್ ವೀಡಿಯೋ ಹಾಕ್ತೀನಿ. ಸೊ ದಟ್ ನಿಮಗೆ ನೀಟಾಗಿ ಅಬ್ಸರ್ವ್ ಮಾಡ್ಬೋದು ಯಾವ ರೀತಿ ಲಾಕ್ ಮಾಡೋದು ಅಂತ. ನೋಡ್ಕೊಂಡು ಬನ್ನಿ. ಮಲ್ಲಿಗೆ ದಿಂಡಿನ ಮಧ್ಯೆ ಹಾಗೆ ಒಂದು ಸ್ವಲ್ಪ ಕನಕಾಂಬರಿ ಹೂವು ಕೂಡ ಹಾಕಿ ಕಟ್ಟಿದ್ರೆ ತುಂಬ ಹೈಲೈಟಾಗಿ ಕಾಣುತ್ತೆ, ತುಂಬ ಚೆನ್ನಾಗಿ ಕೂಡ ಕಾಣುತ್ತೆ. ಹೂ ಕಟ್ಟಿ ಆದಮೇಲೆ ಅದನ್ನು ಯಾವ ರೀತಿ ನಾವು ಸ್ಟೋರ್ ಮಾಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕೆಲವ್ರು ಹಾಗೆ ಪ್ಲಾಸ್ಟಿಕ್ ಕವರಲ್ಲಿ ಅಥವಾ ಹಾಗೆ ಫ್ರಿಜ್ಜಲ್ಲಿ ಇಟ್ಬಿಡ್ತಾರೆ. ಅದರಿಂದ ಆ ಮೊಗ್ಗು ಬೇಗ ಹರಡೋ ಚಾನ್ಸಸ್ ಕೂಡ ಇರುತ್ತೆ. ನೋಡಿ, ಈ ರೀತಿ ಒಂದು ಸ್ಟೀಲ್ ಬಾಕ್ಸಲ್ಲಿ ಮೊಗ್ಗಿಟ್ಟು ಅದರ ಮೇಲೆ ಬೇಕಾದರೆ ಒದ್ದೆ ಬಟ್ಟೆ ಹಾಕಿ ಮುಚ್ಚಿ ನೀಟಾಗಿ ಫ್ರಿಜ್ಜಲ್ಲಿಟ್ಟರೆ ಮಲ್ಲಿಗೆ ಮೊಗ್ಗು ಬೇಗ ಹರಡಲ್ಲ, ಹಾಗೇ ಇರುತ್ತೆ. ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ ಆಯಿತು. ಹಾಗೆ ಇಷ್ಟ ಕೂಡ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ನಮ್ಮ ಸಿಂಗ್ ಸಿಸ್ಟರ್ಸ್ ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ವಿಲ್ ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಬಾಯ್.